ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ, ರಾಮಯ್ಯ ಮೆಡಿಕಲ್ ಕಾಲೇಜ್ ಹಾಗೂ WBMT ನೇತೃತ್ವದಲ್ಲಿ ಸೆಲ್ ಥೆರಪಿ ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಮೆಡಿಕಲ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಆಯೋಜನೆಯಾಗಿದ್ದ ವಿಚಾರ ಸಂಕಿರಣಕ್ಕೆ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಲಾಯಿತು. UK, ಯುರೋಪ್, ಜಪಾನ್, ಬ್ರಸೆಲ್ಸ್ ಸೇರಿದಂತೆ ಹಲವು ಜಾಗತಿಕ ತಜ್ಞರ ಜೊತೆಗೆ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಕಾರ್ಟ್ ಟಿ ಥೆರಪಿ, ಹೆಮಟೋಪಯಟಿಕ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್, ಸೆಲ್ಯುಲಾರ್ ಥೆರಪಿಯಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನು ತಿಳಿಸೋದೇ ಈ ವಿಚಾರದ ಸಂಕಿರಣದ ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಚೀಫ್ ಎಕ್ಸಿಕ್ಯೂಟಿವ್ ಡಾಕ್ಟರ್ SC ನಾಗೇಂದ್ರ ಸ್ವಾಮಿಯವರು, ಕಡಿಮೆ ವೆಚ್ಚದಲ್ಲಿ ಕಾರ್ ಟಿ ಸೆಲ್ ಚಿಕಿತ್ಸೆಯನ್ನ ಕೊಡುವ ಗುರಿ ಹೊಂದಿದ್ದೇವೆ. ಪ್ರತಿ ವರ್ಷದಂತೆ ವಿಚಾರ ಸಂಕಿರಣ ನೆರವೇರಿದೆ. ಈ ಬಾರಿ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆಯೋಜಿಸಿರೋದು ನಮಗೆ ತುಂಬಾ ಖುಷಿ ತಂದುಕೊಟ್ಟಿದೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು. This domain. You have all, I think, elevated this cell therapy from being a risky ಈ ಕಾರ್ಟಿ ಸೆಲ್ ಅಂತ ಏನು ಹೇಳ್ತೀವಿ ಅದು ಹೊಸ ಆವಿಷ್ಕಾರ. ಬೋನ್ ಮ್ಯಾರೋ ಥೆರಪಿಯಲ್ಲಿ ಈ ಆಲ್ರೆಡಿ ನಮ್ಮ ಡಾಕ್ಟ್ರುಗಳು ಇದನ್ನು ಮಾಡಿದ್ದಾರೆ. ಇದನ್ನು ಇನ್ನೂ ತುಂಬ ಜನಕ್ಕೆ ಕಡಿಮೆ ವೆಚ್ಚದಲ್ಲಿ ತಲುಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಸೆಮಿನಾರ್ನಲ್ಲಿ ಹೊಸ ಹೊಸ ವಿಚಾರಗಳು ಬರುತ್ತೆ. ಪ್ರಪಂಚದಲ್ಲಿ ಎಲ್ಲರೂ ಏನೇನು ಕಲ್ತಿದ್ದಾರೆ ಅದನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದಾರೆ. ಇಡೀ ವರ್ಷಕ್ಕೊಂದು ಸಲ ಈ ಥರ ಸೆಮಿನಾರ್ಗಳಾಗುತ್ತೆ ಪ್ರಪಂಚದಲ್ಲಿ, ಅದು ನಮಗೆ ಬಂದಿದೆ. ಆ ದೃಷ್ಟಿಯಿಂದ ಇದು ಒಂದು ಇಂಪಾರ್ಟೆಂಟ್ ಮೈಲ್ಸ್ಟೋನ್ ಇಂಡಿಯನ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ. ಇದಕ್ಕೆ ಅವ್ರು ಬೆಂಗಳೂರನ್ನ ಚೂಸ್ ಮಾಡ್ಕೊಂಡಿರೋದು ತುಂಬ ಆಪ್ಟು. ಯಾಕಂದರೆ ಬೆಂಗಳೂರಿನಲ್ಲಿ ತುಂಬ ಸೈಂಟಿಸ್ಟ್ ಇದ್ದಾರೆ, ತುಂಬ ಸೈಂಟಿಫಿಕ್ ಇನೋವೇಷನ್ಸ್ ಆಗ್ತಾಯಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಎಲ್ಲ ಇದೆ. ಇಂಥ ಒಂದು ಅವಕಾಶ ನಮಗೆ ಸಿಕ್ಕಿರೋದಕ್ಕೆ ನಮಗೆ ತುಂಬ. And will provide the opportunity to improve knowledge and to take care of patients, even the low-income patients, even those who don't have the resources to travel outside of India. Top academic institutions can create a network, national and international, to advance medicine and to advance cell therapy and cancer therapy worldwide. The WBMT that I represent